ಡಿ ಚಂದನ ವೀಕ್ಷಕರಿಗೆಲ್ಲರಿಗೂ ಯೋಗ ಶಿಕ್ಷಕಿ ಚಿತ್ರದ ನಮಸ್ಕಾರಗಳು. ನಿಮಗೆಲ್ಲರಿಗೂ ಯೋಗ ವೆಲ್ನೆಸ್ ಸೆಂಟರ್ ಬ್ಯಾಂಗ್ಳೂರಿಗೆ ಸುಸ್ವಾಗತ. ಇಂದು ನಾವು ಜ್ಞಾಪಕ ಶಕ್ತಿಗೆ ಪ್ರಭಾವಕಾರಿಯಾಗುವಂತಹ ಯೋಗಾಸನಗಳನ್ನು ಹೇಳ್ಕೊಡ್ತೀವಿ. ಜ್ಞಾಪಕ ಶಕ್ತಿಯಿಂದಲೇ ನಮ್ಮ ಅಸ್ತಿತ್ವ ಇರೋದು, ಅದಿಲ್ಲದೆ ನಮ್ಮ ಅಸ್ತಿತ್ವವೇ ಇಲ್ಲ. ಹಾಗೆಯೇ ಜ್ಞಾಪಕ ಶಕ್ತಿಯಿಂದ ನಾವು ಮಾಡೋ ಕೆಲಸದಲ್ಲಿ ಮುಂದುವರಿಯೋದಕ್ಕೆ ಬಹಳ ಸಹಾಯ ಆಗುತ್ತೆ. ಇದು ಮಕ್ಕಳು ಸಹ ಮಾಡ್ಬೋದು. ಅಲ್ಝೈಮರ್ ಕಾಯಿಲೆ ಇರೋರು ಸಹ ಈ ಆಸನಗಳನ್ನ ಸುಲಭವಾಗಿ ಡೈಲಿ ದಿನನಿತ್ಯ ಮಾಡುವಂಥ ಆಸನಗಳನ್ನ ಮಾಡಿ ತೋರಿಸ್ತೀವಿ. ಬನ್ನಿ. ಮೊದಲನೇದಾಗಿ ನಾವು ನಾಡಿ ಶೋಧನ ಪ್ರಾಣಾಯಾಮವನ್ನು ಮಾಡ್ತೀವಿ. ಹೀಗೆ ಇವ್ರು ಕೂತ್ಕೊಂಡಿರೋ ಹಾಗೆ ಒಂದು ಸುಖಾಸನದಲ್ಲಿ ಇಲ್ಲ ವಜ್ರಾಸನದಲ್ಲಿ ಅಥವಾ ಪದ್ಮಾಸನದಲ್ಲಿ ಕೂತ್ಕೋಬೋದು. ಇದು ಯಾವುದೂ ಆಗಲ್ಲ ಅಂತಂದರೆ ಚೇರ್ ಮೇಲೆ ಕೂತ್ಕೋಬೋದು. ಚೇರ್ ಮೇಲೆ ಕೂತ್ಕೊಂಡು ಸಹ ಈ ಆಸನಗಳನ್ನ ಮಾಡ್ಬೋದು. ಆದರೆ ಬೆನ್ನು ನೇರವಾಗಿರಬೇಕು, ಎದೆ ಓಪನ್ ಆಗಿರಬೇಕು, ಭುಜನ ಸ್ವಲ್ಪ ಹಿಂದೆ ತಗೊಂಡೋಗಿರಬೇಕು. ಎರಡು ಕೈನೂ ಚಿನ್ಮುದ್ರದಲ್ಲಿ ಇಟ್ಕೊಳ್ಳಿ. ಹೆಬ್ಬೆರಳು ತುದಿ ಮತ್ತು ಇಂಡೆಕ್ಸ್ ಫಿಂಗರ್ದು ತುದಿ ಒಂದಕ್ಕೊಂದು ಟಚ್ ಆಗ್ತಿರಬೇಕು. ಬಾಕಿ 3 ಬೆರಳುಗಳನ್ನ ಫ್ರೀಯಾಗಿ ಇಟ್ಕೊಳ್ಳಿ. ಉಸಿರು ಕಡೆ ಗಮನ ಇರಲಿ. ನಿಧಾನವಾಗಿ ಉಸಿರನ್ನ ಎಳಿಬೇಕು, ನಿಧಾನವಾಗಿ ಉಸಿರನ್ನು ಬಿಡಬೇಕು. ಈ ಥರ ಈ ಅರಿವನ್ನು ಹಾಗೆ ಕಂಟಿನ್ಯೂ ಮಾಡಿಕೊಂಡು ಇವಾಗ ಕಣ್ಣೆರಡು ಮುಚ್ಕೋಬೋದು. ಮುಚ್ಕೊಂಡು ರೈಟ್ ಹ್ಯಾಂಡ್ನ ಇಂಡೆಕ್ಸ್ ಫಿಂಗರ್ ಹಾಗೂ ಮಧ್ಯದ ಬೆರಳು ನಿಮ್ಮ ಉಬ್ಬು ನಡುವಲ್ಲೇ ಬರಲಿ. ನಿಮ್ಮ ಹೆಬ್ಬೆರಳನ್ನ ನಿಮ್ಮ ಮೂಗಿನ ಬಲಭಾಗವನ್ನು ಮುಚ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಳಿ. ಮೂಗಿನ ಎಡಭಾಗದಿಂದ ನೀವು ಉಸಿರನ್ನು ನಿಧಾನವಾಗಿ ದೀರ್ಘವಾಗಿ ಉಸಿರನ್ನು ಎಳೀರಿ. ಆಮೇಲೆ ಎಳೆದಿದ ಮೇಲೆ ಅದನ್ನು ಮುಚ್ಕೊಳ್ಳಿ. ನಿಮ್ಮದು ಮಧ್ಯದ ರಿಂಗ್ ಫಿಂಗರ್ನ ಯೂಸ್ ಮಾಡಿಬಿಟ್ಟು ನಿಮ್ಮ ಎಡ ಮೂಗನ್ನು ಮುಚ್ಕೊಂಡು ಬಲಭಾಗದ ಮೂಗನ್ನು ಓಪನ್ ಮಾಡಿಬಿಟ್ಟು ಬಲಗಡೆಯಿಂದ ಉಸಿರನ್ನು ಬಿಡಬೇಕು. ನಿಧಾನವಾಗಿ ಕಂಟ್ರೋಲ್ ಮಾಡಬೇಕು. ಈಗ ಅದೇ ಥರ ಉಸಿರನ್ನು ಮತ್ತೆ ಮೂಗಿನ ಬಲಭಾಗದಿಂದ ಉಸಿರನ್ನು ಎಳ್ಕೊಂಡು ಬಲಭಾಗದ ಮೂಗನ್ನು ಹೆಬ್ಬೆರಳದಿಂದ ಮುಚ್ಚಿಬಿಟ್ಟು ಎಡಭಾಗದ ಮೂಗಿಂದ ನೀವು ಉಸಿರನ್ನು ನಿಧಾನವಾಗಿ ಬಿಡಬೇಕು. ಏನು ಮಾಡೋ ಹಾಗಿಲ್ಲ. ನಿಮ್ಮ ಕಾನ್ಸಂಟ್ರೇಷನ್, ನಿಮ್ಮ ಅರಿವು, ಫುಲ್ ಫೋಕಸ್ ಬರೀ ನಿಮ್ಮ ಉಸಿರಿನ ಮೇಲೆ ಮಾತ್ರ ಇರಬೇಕು. ನಿಮ್ಮದು ಧ್ಯಾನ ಬರೀ ಉಸಿರಾಟದಲ್ಲಿರಬೇಕು. ಹಾಗೂ ನಿಮ್ಮ ಧ್ಯಾನವನ್ನು ನಿಮ್ಮ ಭ್ರೂ ಮಧ್ಯೆ ಅಂದರೆ 2 ಉಬ್ಬಿನ ಮಧ್ಯೆ ಎಲ್ಲಿ ನೀವು ಬೆರಳಿಟ್ಕೊಂಡಿದ್ದೀರಾ ಅಲ್ಲಿ ನಿಮ್ಮ ಅರಿವನ್ನು ತಗೊಂಬನ್ನಿ. ಇದನ್ನು ಆಜ್ಞಾಚಕ್ರದ್ದು ಅಭ್ಯಾಸ ಅಂತಲೂ ಹೇಳ್ತಾರೆ. ಇದರಿಂದ ನಮ್ಮ ಆಜ್ಞಾಚಕ್ರಕ್ಕೂ ಒಳ್ಳೆಯದು. ಆ್ಯಕ್ಟಿವೇಟ್ ಮಾಡೋದಕ್ಕೆ ಆಜ್ಞಾಚಕ್ರನ ನಾಡಿ ಶೋಧನ ಮಾಡ್ಬೋದು. ಇದರಿಂದ ಏನಾಗುತ್ತೆ, ನಮ್ಮ ಪ್ಯಾರಾಸಿಂಪಥೆಟಿಕ್ ಹಾಗೂ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮಲ್ಲಿ ಬ್ಯಾಲೆನ್ಸ್ ಬರುತ್ತೆ. ಸಮಸ್ಥಿತಿ, ಮನಸ್ಸು ಸಮಸ್ಥಿತಿಗೆ ಬರುತ್ತೆ. ಮೈಂಡ್ ಕಾಮ್ ಆಗತ್ತೆ, ಶಾಂತಿಯನ್ನು ಅನುಭವಿಸ್ಬೋದು. ನಿಮ್ಮ ದೇಹ ನೇರವಾಗಿರಬೇಕು, ಬಾಡಿ ಎಲ್ಲ ಸಡಿಲವಾಗಿರಬೇಕು. ದೇಹದ ಯಾವುದೇ ಭಾಗವನ್ನು ಟೈಟಾಗಿ ಇಟ್ಕೋಬಾರ್ದು. ಭುಜ 2 ನೇರವಾಗಿರಲಿ, ಭುಜನ ಮೇಲೆತ್ತೋ ಹಾಗಿಲ್ಲ. ಹೀಗೆ ನೀವು 10 ರಿಂದ 15 ನಿಮಿಷದವರೆಗೂ ನಾಡಿ ಶೋಧನ ಡೈಲಿ ಪ್ರತಿದಿನ ಬೆಳಗ್ಗೆ ಹಾಗೂ ರಾತ್ರಿ ಮಲ್ಗಕ್ಕೆ ಮುಂಚೆನೂ ಈ ಅಭ್ಯಾಸವನ್ನು ಮಾಡಿ ಮಲ್ಕೋಬೋದು. ಇದನ್ನು ಲಾಸ್ಟ್ ರೌಂಡ್ ಮಾಡೋಣ. ಇದಾದಮೇಲೆ 2 ಕೈನ ಮತ್ತೆ ಚಿನ್ಮುದ್ರಕ್ಕೆ ತಗೊಂಬನ್ನಿ, ನಿಮ್ಮ ಮಂಡಿ ಮೇಲೆ ಇಟ್ಕೊಳ್ಳಿ. ಮುಂದಿನ ಅಭ್ಯಾಸ ನಾವು ಭ್ರಮರಿ ಪ್ರಾಣಾಯಾಮ ಅಂತ ಮಾಡ್ತೀವಿ. ಈ ಭ್ರಮರಿ ಪ್ರಾಣಾಯಾಮದಲ್ಲಿ ನಾವೇನು ಮಾಡ್ತೀವಿ, ಕಿವಿ 2 ನಾವು ಮುಚ್ಕೊತೀವಿ. ಇಂಡೆಕ್ಸ್ ಫಿಂಗರಿಂದ ಮುಚ್ಚಿಬಿಟ್ಟು ಮಾಡೋ ಅಭ್ಯಾಸ.
ಅದಕ್ಕೆ ಮುಂಚೆ ಫಸ್ಟು ನೀವು ತಯಾರಿ ಮಾಡಬೇಕಾಗಿರೋದೇನು ಅಂತಂದರೆ, ನಿಮ್ಮ ಹಲ್ಲುಗಳು ಎರಡು, ಮೇಲೆದು ಹಾಗೂ ಕೆಳಗಿನ ಹಲ್ಲು ಟಚ್ ಆಗಬಾರ್ದು. ನಾಲಿಗೆಯನ್ನು ಬಾಯಿನ ಕೆಳಗೆ ಭಾಗದಲ್ಲಿ ಇಟ್ಕೊಂಡಿರಬೇಕು, ಮೇಲ್ಭಾಗ ಟಚ್ ಆಗಬಾರ್ದು. ಕಣ್ಣೆಲ್ಲ ಮುಚ್ಚಿಟ್ಕೋಬೋದು. ಮನಸ್ಸಿನ ಸ್ಥಿತಿ ಪಾಸಿಟಿವ್ ಆಗಿರಬೇಕು. ದುಃಖದ ಯೋಚನೆ ಆ ಥರದ್ದೇನೂ ಇರಬಾರ್ದು. ನಿಮಗೇನು ಸಂತೋಷದ ಬರುತ್ತೆ ಅದನ್ನು ನೆನೆಸ್ಕೋಬೇಕು. ಯಾವುದನ್ನು ನೆನೆಸ್ಕೊಂಡ್ರೆ ನಿಮಗೆ ಭಾಳ ಸಂತೋಷ ಆಗುತ್ತೆ, ಆ ಸಂತೋಷದ ಸ್ಥಿತಿಯಲ್ಲಿ ನೀವು ಈ ಪ್ರಾಣಾಯಾಮನ ಮಾಡಬೇಕು. ಸೊ ಈಗ ಬನ್ನಿ ಮಾಡೋಣ. 2 ಇಂಡೆಕ್ಸ್ ಫಿಂಗರ್ ತಗೊಂಡು ನಾವು ನಮ್ಮ ಕಿವಿನ ಕ್ಲೋಸ್ ಮಾಡ್ಕೋಬೇಕು. ಈಗ ಆ ಅನ್ನೋ ಅಕ್ಷರ ಪದನ ನಾವು ಉಸಿರನ್ನ ಬಿಡಬೇಕಾದ್ರೆ ಹೇಳಬೇಕು. ಸೊ ನಿಧಾನವಾಗಿ ಉಸಿರನ್ನ ಬಿಡ್ತಾ ಇರಬೇಕು. ಹಾಗೆ ಅವಾಗ ನಿಮ್ಮದು ಹಮ್ಮಿಂಗ್ ಸೌಂಡ್ ಜಾಸ್ತಿ ಬರುತ್ತೆ. ಬಾಯಿನ ಓಪನ್ ಮಾಡೋ ಹಾಗಿಲ್ಲ, ಬಟ್ ಆದರೆ ಅಕ್ಷರ ಆ ಪದ ಅದು ಅಕ್ಷರವನ್ನು ನಾವು ಜೋರಾಗಿ ಉಸಿರನ್ನ ಬಿಡ್ತಾ ಹೇಳಬೇಕು. ಸೊ ಶುರು ಮಾಡೋಣ. 5 ರೌಂಡ್ಸ್. ಉಸಿರಾಟ ಎಷ್ಟು ನಿಧಾನವಾಗಿರುತ್ತೆ ಅಷ್ಟು ನಾವು ತುಂಬ ಹೊತ್ತು ಅಂತ ಹೇಳ್ತಾ ಇರ್ಬೋದು. ಆವಾಗ ಅದ್ರದ್ದು ಪ್ರಭಾವ ಜಾಸ್ತಿ ಬೀಳತ್ತೆ. ಸಮಯದ ಅಭಾವದಿಂದ ನಾವು ಬರೀ 5 ರೌಂಡ್ ಮಾಡ್ತಾ ಇದ್ದೀವಿ. ನೀವು ಇದನ್ನು 1 ನಿಮಿಷದಿಂದ 3 ನಿಮಿಷ ತನಕ ಈ ಅಭ್ಯಾಸವನ್ನು ಮಾಡ್ಬೋದು. ಇದಾದಮೇಲೆ ನಾವು ತ್ರಾಟಕ ಅನ್ನೋ ಅಭ್ಯಾಸವನ್ನು ಮಾಡ್ತೀವಿ. ಇದಕ್ಕೆ ನಿಮಗೆ ಬೇಕಾಗಿರೋದು ಒಂದು ಕ್ಯಾಂಡಲ್ ಅಥವಾ ನಿಮ್ಮ ಮನೆಯಲ್ಲಿರೋ ದೀಪ, ಯಾವುದೇ ಒಂದು ದೀಪವನ್ನು ಹಚ್ಕೊಳ್ಳಿ. ಹಾಗೂ ಹಚ್ಚಿದ ಮೇಲೆ ಈ ಥರ ಒಂದು ಸ್ಟ್ಯಾಂಡ್ ಇಲ್ಲ, ಏನು ಇಲ್ಲ ಅಂತಂದರೆ ಸ್ಟೂಲ್ ಅಲ್ಲ, ಅದು ಸ್ಟೂಲು ಇಲ್ಲ ಅಂದರೆ ಡಬ್ಬಗಳನ್ನ ಜೋಡಿಸ್ಕೊಂಡು ನಿಮ್ಮ ಕಣ್ಣಿಗೆ ಲೆವೆಲ್ಗೆ ನಿಮ್ಮದು ಈ ಜ್ಯೋತಿ ಇರಬೇಕು. ಈಗ ನೀವೇನು ಮಾಡಬೇಕು ಅಂದರೆ ಎಷ್ಟು ದೂರ ಇಟ್ಕೋಬೇಕು, 1 ಅಂಗೈ ದೂರ ಅಷ್ಟು ಇರಬೇಕು. ನೀವು ಮುಟ್ಟೋ ಹಾಗಿರಬೇಕು ಕ್ಯಾಂಡಲ್ ಅಥವಾ ಜ್ಯೋತಿನ. ಆ ದೂರದಲ್ಲಿ ಕೂತ್ಕೊಂಡು ನೇರವಾಗಿ ಕೂತ್ಕೋಬೋದು. ಈಗ ಯಾರಿಗೆ ಕೆಳಗೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ ಅವ್ರು ಚೇರ್ ಮೇಲೆ ಕೂತ್ಕೊಂಡು ಈ ಅಭ್ಯಾಸವನ್ನು ಮಾಡ್ಬೋದು. ಇದಕ್ಕೆ ತ್ರಾಟಕ ಅಂತ ಹೇಳ್ತಾರೆ. ಇದಕ್ಕೆ ಮುಂಚೆ ನಾವು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಪಾಮಿಂಗ್ ಮಾಡ್ತೀವಿ. ಸೊ ಇದಕ್ಕೆ ನಾವು 2 ಅಂಗೈಯನ್ನು ಚೆನ್ನಾಗಿ ಉಜ್ಕೊಳ್ಳಿ. ಉಜ್ಕೊಂಡು ಕಣ್ಮೇಲೆ ಬಿಸಿ ಫೀಲ್ ಮಾಡಾದ್ಮೇಲೆ ಕಣ್ಮೇಲೆ ಇಟ್ಕೊಳ್ಳಿ. ಈ ಥರ 3 ಬಾರಿ ಮಾಡಿ. ಕಣ್ಣಿಗೆ ಆದಷ್ಟು ರಿಲ್ಯಾಕ್ಸೇಷನ್ ಆಗುತ್ತೆ, ಸ್ಟ್ರೆಸ್ಸು ರಿಲೀಫ್ ಆಗುತ್ತೆ. ಸ್ಟ್ರೆಸ್ ಕಾರಣದಿಂದಲೇ ನಾವು ಡಿಪ್ರೆಷನ್ ಹಾಗೂ ಆಂಗ್ಸೈಟಿ ಅಂತ ಇದಕ್ಕೆ ಬಲೆಗೆ ಸಿಕ್ಕಾಕೊತೀವಿ. ಸೊ 3 ಸತಿ ಆದಮೇಲೆ ಆರಾಮಾಗಿ ಕೂತ್ಕೊಳ್ಳಿ, ನೇರವಾಗಿ ಕೂತ್ಕೊಳ್ಳಿ. 2 ಕೈನೂ ಚಿನ್ ಮುದ್ರದಲ್ಲಿ ಇಟ್ಕೊಳ್ಳಿ. ಕಣ್ಣು ಮುಚ್ಕೊಳ್ಳಿ. ಸ್ವಲ್ಪ ನಿಮ್ಮ ಅರಿವನ್ನು ನಿಮ್ಮ ಉಸಿರಾಟದ ಕಡೆ ತೊಗೊಂಬನ್ನಿ. ನಿಧಾನವಾಗಿ ಉಸಿರಾಡ್ತಾ ಇರ್ರಿ. ಯಾವಾಗ ನಿಮ್ಮ ಉಸಿರಾಟ ಭಾಳ ನಿಧಾನ ಆಗುತ್ತೆ, ನಿಧಾನವಾಗಿ ಕಣ್ಣು ಓಪನ್ ಮಾಡಿ. ಕಣ್ಣು ಓಪನ್ ಮಾಡಿಬಿಟ್ಟು ನಿಮ್ಮ ಜ್ಯೋತಿ ಕಡೆ, ಯಾವುದು ಜ್ಯೋತಿ ಇದೆ ಅಲ್ಲೂ ಇಲ್ಲಿ ನೋಡದ ಹಾಗೆ ಬರೀ ಜ್ಯೋತಿದ ಕಡೆ ಮಾತ್ರ ಗಮನ ಇರಬೇಕು. ಕಣ್ಣನ್ನು ಭಾಳ ಮಿಟುಕಿಸ್ಬೇಡಿ.
ಆದಷ್ಟು ಮಿಟುಕಿಸ್ದಿರ ಜ್ಯೋತಿ ಕಡೆನೇ ನೋಡಿ, ತುಂಬ ಫೋರ್ಸ್ ಮಾಡೋಕ್ಕೆ ಹೋಗಬೇಡಿ. ಸಿಂಪಲ್ ದೃಷ್ಟಿ ಜ್ಯೋತಿ ಕಡೆ. ಈಗ ಮತ್ತೆ ನಿಧಾನವಾಗಿ ಕಣ್ಣು ಮುಚ್ಕೊಳ್ಳಿ, 3 ಸತಿ ಪಾಮಿಂಗ್ ಮಾಡಿ. ಸೊ ಇದನ್ನು ನಾವು ಸಮಯದ ಅಭಾವದಿಂದ ಭಾಳ ಕಡಿಮೆ ಮಾಡ್ತಾ ಇದ್ದೀವಿ. ಇಲ್ಲದೆ ಹೋದರೆ ಇದನ್ನು 3 ನಿಮಿಷದ ತನಕ ನೀವು ಜ್ಯೋತಿನ ನೋಡ್ತಾ ಇರ್ಬೋದು. ನಾವು ರಾಜಯೋಗ ಕಡೆ, ಸೊ ಈ ಮಾಡೋ ಇದನ್ನು ನಾವು ಧ್ಯಾನದ ಕಡೆ ತೊಗೊಂಡೋಗ್ತಾ ಇದ್ದೀವಿ. ನಮ್ಮ ಮಾನಸಿಕ ಸ್ಥಿತಿಯನ್ನು ಧ್ಯಾನದ ಕಡೆ ತೊಗೊಂಡೋಗ್ತಾ ಇದ್ದೀವಿ. 3 ಸತಿ ಪಾಮಿಂಗ್ ಮಾಡಿ, ಚೆನ್ನಾಗಿ ಉಜ್ಕೋಬೇಕು. ಆ ಬಿಸಿ ಬರಬೇಕು, ಅಂಗೈಯಲ್ಲಿ ಬಿಸಿ ಫೀಲ್ ಮಾಡಬೇಕು. ಆ ಅನುಭವ ಆದಾಗ ಆ ಬಿಸಿಯನ್ನು ನೀವು ಕಣ್ಣಿಗೆ ಟ್ರಾನ್ಸ್ಫರ್ ಮಾಡಬೇಕು. ಮತ್ತೆ 2 ಕೈಯನ್ನು ಚಿನ್ಮುದ್ರದಲ್ಲಿ ನಿಮ್ಮ ಮಂಡಿ ಮೇಲೆ ಇಟ್ಕೊಳ್ಳಿ. ನಿಧಾನವಾಗಿ ಕಣ್ಣು ಓಪನ್ ಮಾಡಿ, ಮತ್ತೆ ನೀವು ಜ್ಯೋತಿದ ಕಡೆ ನೋಡಿ. ನಿಧಾನವಾಗಿ ಕಣ್ಣು ಓಪನ್ ಮಾಡಿ, ಜ್ಯೋತಿ ಕಡೆ ನೋಡಿ. ದೃಷ್ಟಿ ಜ್ಯೋತಿ ಕಡೆನೇ ಇರಬೇಕು. ಮತ್ತು ಈ ಅಭ್ಯಾಸ ಮಾಡಬೇಕಾದ್ರೆ ಗಮನ ಇಟ್ಕೊಳ್ಳಿ, ಕ್ಯಾಂಡಲ್ ಹಿಂಭಾಗ, ಆ ಜ್ಯೋತಿದು ಹಿಂಭಾಗ ಏನೂ ಇರಬಾರ್ದು, ಅಡೆತಡೆಗಳಿರಬಾರ್ದು, ರೂಮಲ್ಲಿ ಭಾಳ ಗಾಳಿ ಇರಬಾರ್ದು, ಜ್ಯೋತಿ ಅಲ್ಲಾಡ್ತಾ ಇರಬಾರ್ದು. ಜ್ಯೋತಿದು ಹಿಂಭಾಗ ಏನು ನಿಮಗೆ ಡಿಸ್ಟ್ರಾಕ್ಷನ್ಸ್ ಇರಬಾರ್ದು, ಆ ಥರ ಡಿಸೈನ್ಸು ಆ ಥರ ಏನೂ ಇರಬಾರ್ದು. ಪ್ಲೇನ್ ಗೋಡೆ ಇಟ್ಕೊಂಡು ಮುಂದೆ, ಅದ್ರ ಮುಂದೆ ನೀವು ಕ್ಯಾಂಡಲ್ನ ಉರಿಸ್ಬಿಟ್ಟು ಅಥವಾ ಜ್ಯೋತಿನ ಉರಿಸ್ಕೊಂಡು, ದೀಪನ ಉರಿಸ್ಕೊಂಡು ಈ ಥರ ಕೂತ್ಕೋಬೋದು. ಈಗ ಮೆಲ್ಲೆಗೆ ಕಣ್ಣನ್ನು ಮುಚ್ಚಿ, ಮತ್ತೆ ನಿಮ್ಮ ಅರಿವನ್ನು ನಿಮ್ಮ 2 ಉಬ್ಬುಗಳ ನಡುವೆ ಭ್ರೂ ಮಧ್ಯಕ್ಕೆ ತಗೊಂಬನ್ನಿ. ಅಲ್ಲಿ ಇವಾಗ ನಿಮ್ಮದು ಈ ಕ್ಯಾಂಡಲ್ ಜ್ಯೋತಿ ಏನು ನೋಡಿದ್ರೋ ಅದು ವಾಪಸ್ ಮತ್ತೆ ಪ್ರಕಟವಾಗುತ್ತೆ. ಒಳಗಣ್ಣಿಂದ ನೀವು ಇವಾಗ ಅಂತರ್ಮುಖಿಯಾಗಿ ತ್ರಾಟಕ ಮಾಡ್ತಾ ಇದ್ದೀರಾ. ಇದು ಜ್ಯೋತಿದ ಕಡೆ ಗಮನ ಇರಲಿ. ಅದು ಯಾವ ಕಲರ್ ಇದೆ, ಯಾವ ಬಣ್ಣ ಇದೆ, ಕೆಲವೊಮ್ಮೆ ಅದು ಬರುತ್ತೆ, ಕೆಲವೊಮ್ಮೆ ಹೋಗ್ಬಿಡತ್ತೆ. ಇದನ್ನು ಆಫ್ಟರ್ ಇಮೇಜ್ ಅಂತ ಹೇಳ್ತಾರೆ. ನೀವು ಬರೀ ಅದನ್ನು ಮಾತ್ರ ಗಮನಿಸಿ, ಬೇರೆ ಏನು ಮಾಡೋಕ್ಕೆ ಹೋಗಬೇಡಿ. ಏನಾಗ್ತಿದೆ ಮುಚ್ಚಿರೋ ಕಣ್ಣಿನ ಮುಂದೆ ಏನಾಗ್ತಿದೆ ಅದನ್ನು ಮಾತ್ರ ಗಮನಿಸಿ. ಹೀಗೆ ತ್ರಾಟಕವನ್ನು ಮುಕ್ತಾಯಗೊಳಿಸ್ತೀವಿ. ಮುಕ್ತಾಯಕ್ಕೆ ಮುಂಚೆ ನೀವು ಮತ್ತೆ 3 ಸತಿ ಪಾಮಿಂಗ್ ಮಾಡಿ ನಿಧಾನವಾಗಿ ಕಣ್ಣು ಓಪನ್ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಸುಲಭವಾದ ಅಭ್ಯಾಸಗಳು, ಭಾಳ ಕಷ್ಟಕರವೇ ಇಲ್ಲ. ಚೇರ್ ಮೇಲೆ ಕೂತ್ಕೊಂಡು ಮಾಡುವಂಥ ಅಭ್ಯಾಸಗಳು, ಸಣ್ಣ ಮಕ್ಕಳದಿಂದ ವಯಸ್ಸಾದವರು ಸಹ ಮಾಡುವಂಥ ಅಭ್ಯಾಸಗಳು ತೋರಿಸ್ಕೊಟ್ಟಿದ್ದೀವಿ. ಡೈಲಿ ಮಾಡೋದ್ರಿಂದ, ಪ್ರತಿದಿನ ದಿನನಿತ್ಯ ಕ್ರಮೇಣವಾಗಿ ಮಾಡ್ತಾ ಇರೋದ್ರಿಂದ ನೀವು ಯಾವುದೇ ಥರದ ಕಾಯಿಲೆಗಳು, ಡಿಪ್ರೆಷನ್ ಹಾಗೂ ಆಂಗ್ಸೈಟಿಯಿಂದ ಹೊರಬರ್ಬೋದು. ಇದನ್ನು ತಿಳಿಸ್ತಾ ನಿಮಗೆಲ್ಲವರಿಗೂ ನಮಸ್ಕಾರ ಹಾಗೂ ಧನ್ಯವಾದಗಳು.